ಸ್ನೇಹಿತರೆ ನಮಸ್ತೆ ಎಲ್ರಿಗೂ ಟೈಪ್ಸ್ ವಿವೇಕ್ ಕನ್ನಡ ಚಾನಲ್ಗೆ ಸ್ವಾಗತ ನಿಮ್ಮೆಲ್ರಿಗೂ. ನೋಡಿ ಇವತ್ತು ಇದನ್ನ ಮುಗ್ದಿಲ್ಲ ಕೆಲಸ. ಆ್ಯಕ್ಚುಲಿ ಇಷ್ಟೆಲ್ಲ ಬಾರ್ಡ್ರ್ ಕೆಲಸ ಇದ್ರ ಕೆಲಸ ಎಲ್ಲ ಕಂಪ್ಲೀಟ್ ಮಾಡಿದ್ದೀವಿ. ಈ ಸೈಡು ಬಾರ್ಡ್ರ್ ಕಟಿಂಗ್ ಮಾಡಿರಲಿಲ್ಲ, ಆಮೇಲೆ ಇಲ್ಲಿ ಬಾರ್ಡ್ರ್ ಹಾಕ್ಬೇಕು ಅನ್ನೋ ಪ್ಲ್ಯಾನು ಇರಲಿಲ್ಲ. ಈಗ ಇದನ್ನು ಕಟ್ ಮಾಡಿ ಹಾಕ್ತಾಯಿದ್ದೀವಿ. ಕರೆಂಟ್ ಬೇರೆ ಪ್ರಾಬ್ಲಮ್ ಇಲ್ಲಿ, ಹಂಗಾಗಿ ಇವತ್ತಿಗೆ 4ನೇ ದಿನ ಇದಕ್ಕೆ ಕೈ ಇಕ್ಕಿ. ನೋಡಿ ಏನು ಮಾಡೋದು, ಎಲ್ಲ ಈ ಥರ ಕಾರ್ನರ್ ಕಟಿಂಗು. ನೋಡಿ ಇಲ್ಲೆಲ್ಲ ಕಾರ್ನರ್ ಕಟಿಂಗ್ ಮಾಡಿ ಫ್ರಂಟಿಗೆ ಮಾತ್ರ ಬಾರ್ಡ್ರ್ ಕಾಣಿಸೋದು, ನೆಲ್ಲು ಕಾಣಲ್ಲ. ನೋಡಿ ಹೆಂಗಿದೆ. ಇದಕ್ಕೆಲ್ಲ ಎಪಾಕ್ಸಿ ಮಾಡ್ತೀವಿ. ಯಾಕೆ ಇದಿಷ್ಟು ಗ್ಯಾಪ್ ಕೊಟ್ಟಿರೋದು ಅಂದರೆ, ಗ್ಯಾಪ್ ಕೊಟ್ರೇ ಆ್ಯಕ್ಚುಲಿ ಟೈಲ್ಸ್ ಚೆನ್ನಾಗಿರೋದು. ಇದು ಇಲ್ಲಾಂದರೆ ಎಡ್ಜ್ಗೆ ಏನಾದ್ರು ತಗಲ್ತಿದ್ದಂಗೆ ಹೊಡೆದೋಗ್ಬಿಡುತ್ತೆ. ನೋಡಿ ಗ್ಯಾಪ್ ಕೊಟ್ಟಿದ್ದೀವಿ, 1 mm ಗ್ಯಾಪ್ ಕೊಟ್ಟಿದ್ದೀವಿ, ಏಕ ಕೊಟ್ಟಿದ್ದೀವಿ. ನೋಡಿ ಈ ಕಡೆನೂ ಕೊಟ್ಟಿದ್ದೀವಿ. ಗ್ಯಾಪ್ ಕೊಟ್ರೇ ಆ್ಯಕ್ಚುಲಿ ಬಂದೋಬಸ್ತಾಗಿ ಕುತ್ಕೊಳೋದು. ಆಮೇಲೆ ಇಲ್ಲೆಲ್ಲ ಪ್ಯಾಕಿಂಗ್ ಮಾಡಬೇಕು. ಪ್ಯಾಕಿಂಗ್ ಮಾಡಿದ್ರೆ ನೀಟಾಗಿರುತ್ತೆ. ಇದು ಆಲ್ರೆಡಿ ಸಿಮೆಂಟ್ ಪ್ಯಾಕ್ ಆಗಿದೆ, ಆದಷ್ಟು ಕರೆದ್ಬಿಟ್ಟು ಎಪಾಕ್ಸಿ ಮಾಡಬೇಕು. ನೋಡಿ ತುಂಬ ಚೆನ್ನಾಗಿ ಬಂದಿದೆ. ನೋಡಿ ಇಲ್ಲೆಲ್ಲ ಬಾರ್ಡ್ರ್ ಹಾಕಿದ್ದೀವಿ. ಈಗ ಇದನ್ನು ಮಿಷಿನಲ್ಲಿ ಕಟಿಂಗ್ ಮಾಡಬೇಕು. ಮಾಡೋಣ ಒಪ್ಪ ಗಣಿ. ಈ ಥರ ಬಾರ್ಡ್ರ್ ಮಾಡ್ತಾ ಇದ್ದೀವಿ. ಮತ್ತು ಅಲ್ಲೊಂದು ಮೇಲೆ ಬರುತ್ತೆ, ಮತ್ತು ಅಲ್ಲಿ ಬರುತ್ತೆ ಬಾರ್ಡ್ರು. ನಮ್ಮ ಗಣೇಶ ಇಲ್ಲದೇ ಇರೋ ಕಾರಣ ಪೂರ್ತಿ ವಿಡಿಯೋ ಮಾಡಿಲ್ಲ, ರಜಾ ಹಾಕ್ಬಿಟ್ಟಿದ್ದ ನಮ್ಮ ಗಣೇಶು. ಉಳಿನ ಕೊಡಪ್ಪ ಕಟ್ಟಾಕ. ಕಟ್ರೆ ಐತಲ್ಲ ಕೊಡು. ಆ ಕಡೆ ಹೋಗೋದೆಲ್ಲ ಮಾಡಿ ಎಲ್ಲೆಲ್ಲ ವೀಡಿಯೋ ಮಾಡಿ ಹಾಕ್ಬೇಕು ಅಂದ್ಕೊಂಡಿದ್ದೆ, ಗೊತ್ತಾ ಇದನ್ನ. ನಿಮ್ಮ ಕೈ ಹತ್ಬಿಟ್ಟೆ ಗೊತ್ತಾ. ಗಣೇಶ ರಂಗನ ವೀಡಿಯೋ ಮಾಡಿದ್ವೇನ ಕಡ ಮಾಡಿದ್ವೇನ ರಂಗ.
ಕಟ್ಕೊ. ನೋಡಿ ಈ ಸೀಲಿಂಗ್ಗೆ ಕ್ರಾಸ್ ಐತೆ. ಯಾವ್ದಕ್ಕೆ ಹಾಕೋದಿದು, ಹೆಂಗೆ ಮಾಡೋದು ಹೇಳಿ. ಸೀಲಿಂಗ್ಗೆ ಕ್ರಾಸು. ಸೀಲಿಂಗ್ಗೆ ಕ್ರಾಸ್ ಏನು ತರ್ಡ್ ಕ್ಲಾಸ್ ಏನು ಕಟ್ಟೇನೋ ಅದೇನು ಕೆಲಸ ಮಾಡ್ತಾರೋ. ಸ್ನೇಹಿತರೆ, ಫೈನಲ್ಲಿ ಫ್ರಂಟ್ ವುಡನ್ ಡಿಸೈನ್ ವಾಲು ಕಂಪ್ಲೀಟ್ ಆಯಿತು. ಇದೊಂದು ಕಡೆಯ ಪೀಸು ಹಾಕ್ಬಿಟ್ರೆ ಕಟ್ಟಿಕೊಡಮ್ಮ. ಒಳ್ಳೆ ನೋಡಿ, ಫೈನಲಿ ಇಷ್ಟು ಕಂಪ್ಲೀಟ್ ಆಯಿತು ಫ್ರಂಟು. ಇನ್ನು ಇದಕ್ಕೆ ಅಪಾಕ್ಸಿ ಮಾಡಬೇಕು. ಒಂಚೂರು ಕ್ಲೀನಿಂಗ್ ಮಾಡಿಬಿಟ್ಟು ಇವತ್ತಿಗೆ ಇಷ್ಟು ಮುಗಿಸಿದ್ದೀವಿ. ಎಪಾಕ್ಸಿ ಮಾಡೋದು ಇನ್ನು ಲೇಟು. ಈ ಪಾರ್ಕಿಂಗ್ ಎಲ್ಲ ಆದಮೇಲೆ ಎಪಾಕ್ಸಿ ಮಾಡೋದು. ನೋಡಿ, ಒರೆಸ್ತಾ ಇದ್ದಾನೆ ಗಣೇಶ. ಪೂರ್ತಿ ಒರೆಸಿ ಕ್ಲೀನ್ ಮಾಡಿ ಬಿಡ್ತೀವಿ. ಹಾಂ, ಎಲ್ಲಿ ಹತ್ತಿರದಿಂದ ನೋಡೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೋಡಿ, ಸೂಪರ್ ಆಗಿದೆ. ಟೈಲ್ಸು ಬ್ಲ್ಯಾಕ್ ಬಾರ್ಡ್ರು. ಮತ್ತು ನಾವು ಜೈಂಟು ಅಷ್ಟೇ ಅದೇ ಥರ ಹಿಂಗೆ ಎಸ್ ಟೈಪು, ಹಿಂಗೆ ಎಸ್ ಅಲ್ಲ, ಹಿಂಗೆ ಬಂದು ಹಿಂಗೆ ಕೊಟ್ಟಿದ್ದೀವಲ್ವಾ. ನೋಡ್ರಿ, ಅಲ್ಲಿ ಹಿಂಗೆ ಬಂದು ಆ ಥರ ಕೊಟ್ಟಿದ್ದೀವಲ್ಲ, ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೈಡ್ ಬಾಗಣೆ ಒಂದು ಸೆಕೆಂಡು ಒಳಕೊ ರೂಮ್ ಒಳಕ ನೋಡಿ, ಸೂಪರಾಗಿದೆ. ಓಕೆ, ಇದೇ ಥರ ಒಳ್ಳೊಳ್ಳೆ ಟೈಲ್ಸ್ ಡಿಸೈನ್ ಮಾಡಾಕ್ದಾಗ ಮಾತ್ರ ನಾನು ವೀಡಿಯೋ ಮಾಡಾಕ್ತೀನಿ. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ಥರ ವುಡನ್ ಡಿಸೈನ್ ಟೈಲ್ಸ್ ಆಗಲಿ ಅಥವಾ 2x4 ಟೈಲ್ಸ್ ಆಗಲಿ, ಪ್ರತಿಯೊಂದು ಟೈಲ್ಸ್ದು ಇನ್ಫಾರ್ಮೇಷನ್ ಕೊಡ್ತಾ ಇರ್ತೀನಿ ನಾನು. ನೋಡಿ.